ಇದ್ರ ಜೊತೆಗೆ ಡ್ರೋನ್ ಶೋ ನಾವು ಕಳೆದ ಬಾರಿ ಸೌತ್ ಇಂಡಿಯಾಲೇ ಅತಿ ಹೆಚ್ಚು ಇರ್ತಕ್ಕಂಥ 1,500 ಡ್ರೋನ್ ಉಪಯೋಗಿಸಿ ಆಕಾಶದಲ್ಲಿ ವಿವಿಧ ಚಿತ್ತಾರಗಳನ್ನ ಮೂಡಿಸಿ ಸೆನ್ಸೇಷನ್ನ ಕ್ರಿಯೇಟ್ ಮಾಡಿದ್ದೀವಿ. ಈ ಸಾರಿ ಅದನ್ನು 3,000 ಡ್ರೋನ್ ಮಾಡಿ ನಾವು ಮಾಡ್ತಾಯಿದ್ದೀವಿ. ಅಂದರೆ ಅದಕ್ಕೆ ಇಂಥ ಡಬಲ್. ಸೊ ಹಾಗಾಗಿ ಏನಾಗುತ್ತೆ, ಆಕಾಶದಲ್ಲಿ ಒಂದು ವಿವಿಧ ಚಿತ್ತಾರಗಳನ್ನು ಕ್ರಿಯೇಟ್ ಮಾಡಿದಾಗ ಅದು ಭಾಳ ದೊಡ್ಡ ನೋಡೋರಿಗೆ ರೋಮಾಂಚನ ಉಂಟು ಮಾಡ್ತದೆ. ಇವತ್ತೊಂದು ದಿವಸ ಏನಾದರೂ ಎಂಟರ್ಟೈನ್ಮೆಂಟ್ ಥ್ರೂ ಟೆಕ್ನಾಲಜಿ ಅಂತ ಇದ್ದರೆ, ಅಂದರೆ ತಾಂತ್ರಿಕತೆಯನ್ನು ಬಳಸಿ ಮನೋರಂಜನೆಯನ್ನು ಕೊಡೋದು ಅಂತ ಇದ್ದರೆ ಯಾವುದೇ ದೇಶದಲ್ಲಿ ಡ್ರೋನ್ ಶೋನೇ ಅತಿ ಮುಖ್ಯವಾಗಿದೆ. ಹಾಗಾಗಿ ಅದನ್ನು ನಾವು ಮುಖ್ಯವಾಗಿ ಇಟ್ಕೊಂಡು ನಾವು ಚಾವಿಸಾನಿ ವತಿಯಿಂದ ಡ್ರೋನ್ ಶೋನ 1,500 ಇದನ್ನು 3,000 ಮಾಡಿ 3,000 ಡ್ರೋನು ಆರಿಸಿ ಮಾಡ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಸಾಧ್ಯವಾಗೋದಿಲ್ಲ. ಈ ರೀತಿಯಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಆ ಡ್ರೋನ್ ಶೋ ಮತ್ತು ದೀಪಾಲಂಕಾರ ಇವೆರಡೂ ಸೇರಿಕೊಂಡು ಅತ್ಯಂತ ಈ ಒಂದು ದಸರಾ ಮಹೋತ್ಸವ 2025 ಅತ್ಯಂತ ಹೆಚ್ಚು ಆಕರ್ಷಣೀಯ ಮಾಡ್ತವೆ. ಅದಕ್ಕೆ ಏನೇನು ಬೇಕೋ ನಾವು ಆ್ಯಕ್ಷನ್ ಪ್ಲ್ಯಾನ್ನ ಬೇಸ್ ವರ್ಕನ್ನು ಎಲ್ಲ ನಾವು ಕೂಡ ಮಾಡಿದ್ದೇವೆ. ಡ್ರೋನ್ ಶೋನಲ್ಲಿ ಅವರು 3,000 ಡ್ರೋನ್ಗಳನ್ನು ಫೀಲ್ಡಲ್ಲಿ ಇಟ್ಕೊಂಡು ಸುಮಾರು ಅವರ ಒಂದು 25-30 ಜನದ ತಂಡ ಬಾಟ್ ಲ್ಯಾಬ್ ಅಂತ ಅವರು ಇವಾಗ ಇಡೀ ಭಾರತ ದೇಶದಲ್ಲಿ ಅವ್ರದ್ದೇ ನಂಬರ್ 1 ಡ್ರೋನ್ ಶೋ ಎಕ್ಸಿಬಿಟರ್ಸ್ ಇರೋದು. ಅವ್ರಿಗೆ ನಾವು ಈ ಒಂದು ವರ್ಕನ್ನು ಅವಾರ್ಡ್ ಮಾಡಿದ್ದಾರೆ. ಅವರು ಸುಮಾರು ಒಂದು 25-30 ಜನ ಅವರಿರ್ತಾರೆ. ಅವ್ರ ಜೊತೆಗೆ ನಮ್ಮಲ್ಲಿ ಒಂದು 25-30 ಜನ ನಮ್ಮ ಸಿಬ್ಬಂದಿಗಳು ಸೇರಿಕೊಳ್ತಾರೆ. ಇದು ಕೋರ್ ಗ್ರೂಪು ಒಂದು ಹೆಚ್ಚು ಕಮ್ಮಿ ಒಂದು 50-60 ಜನ ಕೋರ್ ಗ್ರೂಪ್ ವರ್ಕ್ ಮಾಡುತ್ತೆ. ಅದಲ್ಲದೆ ನಮ್ಮ ಲೈನ್ಮನ್ಗಳು ಬೇರೆ ಬೇರೆ ರೀತಿಯಲ್ಲಿ ಸುಮಾರು 100-200 ಜನ ನಮ್ಮ ಶಾಖಾಧಿಕಾರಿಗಳು ಇವರೆಲ್ಲ ಸೇರಿಕೊಂಡು ಸುಮಾರು ಒಂದು 150-200 ಜನ ಡ್ರೋನ್ ಶೋಗೆ ಸೀಮಿತವಾದಂಥ ಕೆಲಸ ಮಾಡ್ತಾರೆ. ಡ್ರೋನ್ ಶೋನಲ್ಲಿ ಯಾವ ರೀತಿ ಆಕೃತಿಗಳನ್ನ ಮೂಡಿಸೋದು? ಆ ಆಕೃತಿಗಳನ್ನು ನಾವೆಲ್ಲ ಈಗ ಸ್ಟೋರಿ ಬೋರ್ಡ್ ಅಂತ ಮಾಡ್ಕೊಂಡಿದ್ದೀವಿ. ಅದು ಈಗ ಸದ್ಯಕ್ಕೆ 28ನೇ ತಾರೀಕೆ ಅದನ್ನು ಓಪನ್ ಮಾಡೋದು. ಯಾಕಂದರೆ ಕೆಲವು ಬದಲಾವಣೆಗಳನ್ನ ಕೂಡ ಮಾಡಬೇಕು ಅಂತ ಇರೋದ್ರಿಂದ ಈಗ ಅದನ್ನು ಇನ್ನೂ ತಿಳಿಸೋ ಹಂತದಲ್ಲಿ ಇರೋದಿಲ್ಲ. ರಿಹರ್ಸಲ್ ಅಂತ ಅದಕ್ಕೇನು ಬರಲ್ಲ. ಬರೀ 27ನೇ ತಾರೀಕು ಸುಮ್ಮನೆ ಕೆಲವನ್ನ ಫ್ಲೈ ಮಾಡಿ ನೋಡ್ತಾರೆ ಅಷ್ಟೇ. ಬಟ್ 28-29 ಆ ದಿನ ಪರಿಪೂರ್ಣವಾಗಿ ಇರ್ತದೆ. ಆಮೇಲೆ 1-2 4 ದಿನ ಇರ್ತದೆ.